ಮದ್ವೆ ವಯಸ್ಸಿಗೆ ಬಂದ್ರೂ ಕೂಡ ಸಂಗೀತ ಸಾಧನೆ ನಿಲ್ಸಿಲ್ಲ ನಿಮ್ ಚಿಕ್ಕಪ್ಪ. ಇದೇನಿದು? ಆನಂದ ಗಜಪತಿ ವರ್ಮ ಇಲ್ಲಿದ್ದಾರೆ. ಏನಾಯ್ತು, ಇಲ್ಲೇ ನಿಂತು ಬಿಟ್ರಿ? ಅದು ಆಕ್ಚುಲಿ ಒಂದು ಫೋನ್ ಕಾಲ್ ಮಾಡಬೇಕಿತ್ತು. ನಾನು ಮಾತಾಡ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಸರಿ. ಹಾ, ಆನಂದ ವರ್ಮ ಇಲ್ಲಿಂದ ಹೋಗೋವರೆಗೂ ನಾನು ಒಳಗಡೆ ಹೋಗಬಾರ್ದು. ಇಲ್ಲಿದ್ದಾರೆ. ಶ್ಯಾಮ ಏನು ಎಡವಟ್ ಕೆಲಸ ಮಾಡೋ ಹಾಗಿದೆ. ಅದೇನು ಅಂತ ನಾನ್ ನೋಡ್ಕೋತೀನಿ. ಗೌರಮ್ನವ್ರೆ, ಒಂದ್ ನಿಮಿಷ ಬನ್ನಿ. ಬನ್ನಿ. ಏನೇ ಶ್ಯಾಮ, ಆನಂದ ಗಜಪತಿ ವರ್ಮ ಅವರನ್ನ ನಿಮ್ಮನೆಗೆ ಯಾಕೆ ಕರ್ಕೊಂಡು ಬಂದೆ? ನಾನ್ ಕರ್ಕೊಂಡ್ ಬರ್ಲಿಲ್ಲ ಅಮ್ಮವ್ರೆ. ಮತ್ ಯಾಕೆ ಅವ್ರು ಬಂದಿದ್ದಾರೆ? ಏನ್ ನಡೀತು? ಏನಾಯ್ತು ಅಂದ್ರೆ, ಹೀಗಾಯ್ತು ಅಮ್ಮವ್ರೆ. ತನ್ನನ್ನ ಕಾಪಾಡಿದ್ದು ಶ್ಯಾಮ ಅನ್ನೋ ವಿಷಯ ಆನಂದ್ ವರ್ಮಾ ಅವ್ರಿಗೆ ಗೊತ್ತಾದ್ರೆ ಶ್ಯಾಮಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಬಿಡ್ತಾರೆ. ಆಮೇಲೆ ಆ ದುಡ್ಡಿಂದ ಶ್ಯಾಮ ನನ್ನ ಸಾಲ ತೀರಿಸಿ ದೂರ ಹೊರಟೋಗ್ತಾಳೆ. ಶ್ಯಾಮ ಇಲ್ಲ ಅಂದ್ರೆ ರೂಪರಾಣಿ ಪರಿಸ್ಥಿತಿ ಏನು? ಹೇಗ್ ಪ್ರೋಗ್ರಾಮ್ ಕೊಡ್ತಾಳೆ? ಅವ್ರಿಗೆ ಗೊತ್ತಾಗ್ಬಾರ್ದು. ಶ್ಯಾಮನೇ ಆನಂದ್ ವರ್ಮಾ ಅವರನ್ನ ಕಾಪಾಡಿದ್ದು ಅಂತ ಗೊತ್ತೇ ಆಗ್ಬಾರ್ದು. ಅಮ್ಮವ್ರೆ, ನೀವು ಒಂದ್ ಸಹಾಯ ಮಾಡ್ತೀರಾ? ಏನ್ ಮಾಡ್ಬೇಕು? ನಾನು ಆನಂದ್ ವರ್ಮಾ ಅವ್ರ ಎದುರಿಗೆ ಬಂದ್ರೆ ಇಲ್ದೇ ಇರೋ ಸಮಸ್ಯೆ ಬರುತ್ತೆ ಅಂತ ನಾನು ಅವ್ರಿಗೆ ಕಾಣಿಸ್ದೇ ಇರೋ ಹಾಗೆ ಈ ರೂಮಲ್ಲೇ ಇದ್ದೀನಿ. ಈಗ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಅವ್ರ ಮನೆಯವ್ರು ಬರ್ತಾರಂತೆ. ನನಗೆ ಭಯ ಆಗ್ತಿದೆ. ಈಗ ಅವರೆಲ್ಲ ಬಂದು ನನ್ನ ನೋಡಿದ್ರೆ ಇನ್ನೇನು, ಗ್ಯಾರಂಟಿ ದೊಡ್ಡ ಗಲಾಟೆನೇ ಆಗತ್ತೆ. ಅವ್ರನ್ನ ಕರ್ಕೊಂಡು ಹೋಗೋಕೆ ಅಂತ ಖಂಡಿತ ವಸಂತನೂ ಬರ್ತಾಳೆ. ವಸಂತನ್ ಜೊತೆಗೆ ಆ ಐಶ್ವರ್ಯನೂ ಬಂದೇ ಬರ್ತಾಳೆ. ಅವರಿಬ್ರು ಇಲ್ಲಿ ನಿನ್ನ ಮುಖ ನೋಡಿದ್ರೆ ಸಿಡ್ದು ಬೀಳ್ತಾರೆ. ರಾಧ ಅಂತಾನೆ ಮಾಡ್ಬಿಡ್ತಾರೆ. ಅಮ್ಮವ್ರೆ, ಅಂಥದ್ದೇನು ಆಗದೆ ಇರೋ ಹಾಗೆ ನೀವೇ ಕಾಪಾಡ್ಬೇಕು. ಕಾಪಾಡ್ತೀನಿ, ಇನ್ನೇನ್ ಮಾಡ್ಲಿ? ಎಷ್ಟೇ ಆದ್ರೂ ಒಂದೇ ಊರವರು, ತಪ್ಪದೆ ಕಾಪಾಡ್ತೀನಿ. ನೀವೊಂದು ಕೆಲಸ ಮಾಡಿ, ಅವ್ರಿಗೆ ಕಾಣ್ದೇ ಇರೋ ಹಾಗೆ ನೀವು ಹಿಂದಿನ ಬಾಗ್ಲಿಂದ ಹೊರಗಡೆ ಹೋಗ್ಬಿಡಿ. ಇಲ್ಲೆಲ್ಲ ನಾನ್ ನೋಡ್ಕೋತೀನಿ, ಹೊರಡಿ. ಸರಿ ಅಮ್ಮವ್ರೆ.
ಬಾರಮ್ಮ. ನಡಿ. ಅವ್ರು ಇಲ್ಲಿಗೆ ಬರೋದ್ರೊಳಗಡೆ ಇವ್ರಿಬ್ಬರನ್ನ ಹೊರಗಡೆ ಕಳಿಸ್ಬೇಕು. ಅದ್ಭುತ. ಆಹಾ, ನಿಮ್ಮ ನಾದಸ್ವರ ಕೇಳಿ ಮನಸ್ಸಿಗೆ ತೃಪ್ತಿ ಆಯ್ತು. ಸಂತೋಷ ಸರ್. ನನಗೋಸ್ಕರ ಒಂದು ಸಲ ನಾದಸ್ವರ ನುಡಿಸ್ತೀರಾ? ಏನಣ್ಣ ನುಡ್ಸೋದು? ಗೌರಮ್ಮ, ನೀವೇನಿಲ್ಲಿ? ಇವರು ನಮ್ ನೆಂಟ್ರು ಅಣ್ಣ. ನೀವು ತನ್ಮಯರಾಗಿ ಕಣ್ಮುಚ್ಕೊಂಡು ಸಂಗೀತ ಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇರುವಾಗ್ಲೇ ಬಂದೆ. ನಡೆದಿದ್ದೆಲ್ಲ ಗೊತ್ತಾಯ್ತು. ನೀವು ತಲೆ ತಿರುಗಿ ಬಿದ್ದಿದ್ದನ್ನ ನೋಡಿ ಇವ್ರ ಮಗಳು ಭಯ ಪಟ್ಕೊಂಡು ನಿಮ್ಗೇನು ಆಗ್ಬಾರ್ದು ಅಂತ ಬೇಡ್ಕೊಂಡು ನಿಮ್ಗೆ ಪ್ರಜ್ಞೆ ಬರ್ಲಿ ಅಂತ ದೇವ್ರಿಗೆ ಹರಕೆ ಮಾಡ್ಕೊಂಡ್ಲಂತೆ. ನಿಮ್ಗೆ ಇಷ್ಟು ಬೇಗ ಪ್ರಜ್ಞೆ ಬಂದು ಹಾಯಾಗಿ ಹೀಗ್ ಸಂಗೀತ ಕೇಳೋದನ್ನ ನೋಡಿ ಆ ದೇವ್ರ ದಯೆಯಿಂದನೇ ನನ್ನ ಬೇಡಿಕೆ ಈಡೇರ್ತು ಅಂತ ತಕ್ಷಣನೇ ಹರಕೆ ತೀರಿಸ್ತೀನಿ ಅಂತ ಆ ಹುಡುಗಿನೇ ಮನೆಯವ್ರನ್ನೆಲ್ಲ ಕರ್ಕೊಂಡು ಈಗಷ್ಟೇ ದೇವಸ್ಥಾನಕ್ಕೆ ಹೋದ್ಲು. ಎಷ್ಟು ಒಳ್ಳೆಯವರು ಗೌರಮ್ಮ ನಿಮ್ ನೆಂಟ್ರು. ಇವ್ರದ್ದು ಒಳ್ಳೆತನನೋ ಅಮಾಯಕತನನೋ ನನ್ಗಂತೂ ಅರ್ಥನೇ ಆಗಿಲ್ಲ ಅಣ್ಣ. ಅವ್ರೇನೋ ಹರಕೆ ತೀರ್ಸೋಕೆ ಅಂತ ನಿಮ್ಮನ್ನ ಇಲ್ಲಿ ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು. ಇವ್ರಿಲ್ಲಿ ಡಾಕ್ಟರ್ ಕರ್ಕೊಂಡ್ ಬರೋದನ್ನ ಮರ್ತು ಹೋಗಿ ನಾದಸ್ವರ ಕಚೇರಿ ಮಾಡ್ತಿದ್ದಾರೆ. ಶುಗರ್ ಪೇಷಂಟ್ ಹೀಗೆ ತಲೆ ತಿರುಗಿ ಬಿದ್ದು ಹೋದ್ರು ಅಂದ್ರೆ ಬೇಗ ಡಾಕ್ಟರ್ನ ಕರ್ಕೊಂಡ್ ಬಂದು ಶುಗರ್ ಟೆಸ್ಟ್ ಮಾಡಿಸ್ಬೇಕಲ್ವಾ ಅಣ್ಣ? ಈಗ ನಾನು ಆರಾಮಾಗೇ ಇದ್ದೀನಲ್ಲಮ್ಮ. ಏನ್ ಆರಾಮಾಗಿದ್ದೀರಾ ಅಣ್ಣ? ಅಲ್ಲೋಡಿ ಮುಖದಲ್ಲೆಲ್ಲ ಎಷ್ಟು ಬೆವರು ಬರ್ತಾ ಇದೆ. ನೋಡಿ ಕೈ ಹೇಗ್ ನಡುಕ್ತಾ ಇದೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಹತ್ರದಲ್ಲೇ ಯಾರಾದ್ರೂ ಡಾಕ್ಟರ್ ಇದ್ರೆ ಹೋಗಿ ಕರ್ಕೊಂಡ್ ಬನ್ನಿ. ಅದೆಲ್ಲ ಏನ್ ಬೇಡ ಗೌರಮ್ಮ, ಈಗ ನಾನು ಚೆನ್ನಾಗೇ ಇದ್ದೀನಲ್ಲ. ಏನಾದ್ರೂ ಅಷ್ಟೇ, ಡಾಕ್ಟರ್ ತೋರಿಸಿ ಶುಗರ್ ಟೆಸ್ಟ್ ಮಾಡಿಸ್ಲೇಬೇಕು. ಇಲ್ದೆ ಹೋದ್ರೆ ನನ್ನ ಅತ್ತಿಗೆ ನನ್ನನ್ನು ಬೈತಾಳೆ. ಒಳಗಡೆ ಏನ್ ನಡೀತಿದ್ಯೋ ಏನೋ, ನುಡ್ಸೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ನಂಗೆ ಸರಿಯಾಗಿ ಕೇಳಿಸ್ತಿಲ್ವಲ್ಲ. ಏನ್ ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬನ್ನಿ. ಹೋಗಿ ಬಾರೋ, ಬೇಗ ಹೋಗಿ. ಇವರೆಲ್ಲಿಗೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಿದ್ದಾರೆ? ಏನಿದು, ಇವ್ರು ಕೂಡ ಇಲ್ಲಿಗೆ ಬಂದಿದ್ದಾರೆ? ಶ್ಯಾಮನ ನಾನು ಇವ್ರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ಕೊಂಡ್ರೆ ಆ ಮನೆಯವರೇ ಇಲ್ಲಿಗೆ ಬರ್ತಿದಾರಲ್ಲ. ಅಷ್ಟಕ್ಕೂ ಏನ್ ನಡೀತಾ ಇದೆ? ರೂಪರಾಣಿ, ಫ್ಯಾನ್ ಸ್ವಲ್ಪ ಸ್ಪೀಡ್ ಮಾಡು. ಹೋಗು, ಅಣ್ಣ ತುಂಬಾ ಬೆವರ್ತಾ ಇದ್ದಾರೆ. ಅಣ್ಣ ಈಗ ಪರವಾಗಿಲ್ವಾ? ರೀ ಡ್ಯಾಡಿ, ಡ್ಯಾಡಿ ಏನ್ರಿ, ಹೇಗ್ರಿ ಇದ್ದೀರಾ? ಆರ್ ಯು ಆಲ್ ರೈಟ್? ಹಾ, ಗಾಬರಿ ಆಗ್ಬೇಡಿ. ಯಾಕ್ರಿ, ಏನ್ರಿ ಆಯ್ತು ನಿಮ್ಗೆ? ಸಮಯಕ್ಕೆ ಸರಿಯಾಗಿ ಗೌರಮ್ಮ ನೆಂಟರು ಬಂದು ನನ್ನ ಪ್ರಾಣ ಕಾಪಾಡಿದ್ರು. ಇಲ್ಲ ಅಂದ್ರೆ ಒಂದು ದೊಡ್ಡ ಅನಾಹುತನೇ ಆಗ್ತಿತ್ತು. ಈಗ್ಲೇ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರೆ ಮತ್ತೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಣ್ಣ.
ಅತ್ತಿಗೆ, ನೀವು ತಕ್ಷಣ ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸಿ. ನಿಮ್ ನೆಂಟರು ಡಾಕ್ಟರ್ನ ಕರ್ಕೊಂಬರಕ್ ಹೋಗಿದಾರಲ್ಲಮ್ಮ. ಈ ಏರಿಯಾನಲ್ಲಿ ದೊಡ್ಡ ಡಾಕ್ಟರ್ ಎಲ್ಲಿರ್ತಾರೆ ಅಣ್ಣ? ಅಲ್ದೆ ರೆಗ್ಯುಲರ್ ಆಗಿ ನೀವು ತೋರಿಸೋ ಡಾಕ್ಟರ್ಗೆ ತೋರಿಸೋದೇ ಒಳ್ಳೇದಲ್ವಾ? ಏನಂತೀಯ ಅಖಿಲ್? ಹೌದು ಆಂಟಿ, ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸೋದೇ ಒಳ್ಳೇದು. ಮತ್ತೆ ತಡ ಯಾಕೆ? ಬನ್ನಿ. ಅತ್ಗೆ, ನಿಮ್ ರಿಲೇಟಿವ್ಸ್ನ ಒಂದ್ಸರ್ತಿ ಕರಿತೀರಾ? ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಹೋಗ್ತೀವಿ. ಅವ್ರು ಯಾರೂ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇಬ್ರು ಡಾಕ್ಟರ್ನ ಕರ್ಕೊಂಡ್ ಬರಕ್ ಹೋದ್ರು, ಉಳ್ದವ್ರೆಲ್ಲ ದೇವಸ್ಥಾನಕ್ಕೆ ಹೋದ್ರು. ಇವ್ರ ನೆಂಟರು ತುಂಬಾ ಒಳ್ಳೆಯವರು ವಸಂತ. ಇವ್ರ ನೆಂಟರು ಹುಡುಗಿ ನನ್ನ ಪರಿಸ್ಥಿತಿ ನೋಡಿ ದೇವ್ರಿಗೆ ಹರಕೆ ಹೊತ್ತಿದ್ಲಂತೆ. ಆ ದೇವ್ರ ದಯೆಯಿಂದಾನೆ ನನಗೆ ಅಪಾಯ ತಪ್ತು ಅಂತ ಹರಕೆ ತೀರಿಸ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ. ಹೌದಾ? ನಿಮ್ ರಿಲೇಟಿವ್ಸ್ ಎಷ್ಟು ಒಳ್ಳೆ ಜನ. ನಿಜವಾಗ್ಲೂ ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮಲ್ಲೇ ಇದೆಲ್ಲ ಯಾಕೆ ಅತ್ಗೆ? ನಾವು ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಅಣ್ಣನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬಾ ಅಖಿಲ್, ಕರ್ಕೊಂಡು ಹೋಗೋಣ. ಅಷ್ಟೆಲ್ಲ ಹೆಲ್ಪ್ ಮಾಡಿದವ್ರಿಗೆ ಕನಿಷ್ಠ ಥ್ಯಾಂಕ್ಸ್ ಕೂಡ ಹೇಳ್ದಂಗೆ ಹೋಗೋದು. ಥ್ಯಾಂಕ್ಸ್ ಅಲ್ಲಿ ಏನಿದೆ ಅಖಿಲ್, ಆಮೇಲೆ ಹೇಳ್ಬೋದು. ನಮ್ಮವ್ರೆ ತಾನೇ. ಒಂದು ದಿನ ಅವ್ರ ಕುಟುಂಬದಲ್ಲಿರೋ ಎಲ್ರನ್ನೂ ನಮ್ಮ ಮನೆಗೆ ಊಟಕ್ಕೆ ಕರೆದ್ರಾಯ್ತು. ಅವರಿಗೆ ಕೃತಜ್ಞತೆ ಹೇಳಿ ಒಳ್ಳೆ ಉಡುಗೊರೆ ಕೊಟ್ಟು ಕಳ್ಸಿದ್ರಾಯ್ತು. ಮೊದಲು ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಪ್ಪ. ಮತ್ತೆ ಏನಾದ್ರೂ ತೊಂದರೆ ಆಗತ್ತೇನೋ ಅಂತ ನನಗೆ ಭಯ ಆಗ್ತಿದೆ. ಏನಿದು, ಇವ್ರಿನ್ನೂ ಮನೆಯಿಂದ ಹೊರಡ್ಲೇ ಇಲ್ಲ. ಒಳಗಡೆ ಏನಾಗ್ತಿದ್ಯೋ ಏನೋ. ನೀವಿಲ್ಲಿಗೆ ಬಂದಾಗ ಕೂಡ ಮತ್ತೆ ಅಣ್ಣಂಗೆ ಬೆವರು ಬರ್ತಿತ್ತು, ಕೈಕಾಲು ನಡುತ್ತಿತ್ತು. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನ್ನ ಮಾತು ಕೇಳಿ. ಬಾ ಅಖಿಲ್. ಹೌದು ಅಖಿಲ್, ಮೊದಲು ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಡಿ. ಸರಿ, ಹೋಗೋಣ ಬನ್ರಿ. ಬನ್ನಿ. ಬೇಗ ಹೋಗೋಣ, ಬನ್ನಿ, ಬನ್ನಿ. ಕೂತ್ಕೊಳ್ಳಿ ಡ್ಯಾಡಿ. ಅಣ್ಣ, ಹಾ. ಹುಷಾರು. ಸರಿ ಅಮ್ಮ. ಅಬ್ಬಾ, ಅಪಾಯ ತಪ್ತು. ಗೌರಮ್ನವ್ರೆ, ಡಾಕ್ಟರ್ನ ಕರ್ಕೊಂಡು ಬಂದೆ. ಪರವಾಗಿಲ್ಲ ಬಿಡು. ಅವ್ರ ಮಗ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋದ. ಹೌದಾ? ಡಾಕ್ಟರ್ ಸರ್, ಅವರು ಹೊರಟ್ಬಿಟ್ರಂತೆ. ಏನೂ ಅನ್ಕೋಬೇಡಿ. ಪರವಾಗಿಲ್ಲ ರೀ, ನೋ ಪ್ರಾಬ್ಲಮ್. ಬನ್ನಿ ಗೌರಮ್ನವ್ರೆ. ಥ್ಯಾಂಕ್ ಗಾಡ್. ಅಂತೂ ಅವ್ರ ಫ್ಯಾಮಿಲಿ ಹೊರಟು ಹೋದ್ರು. ಒಳಗಡೆ ಏನ್ ನಡೆದಿದ್ಯೋ ನಿಧಾನವಾಗಿ ತಿಳ್ಕೋಬೇಕು. ನಾರ್ಮಲ್ ಆಯಿತು. ನಾನು ಆಗಲೇ ನಿಶ್ಚಿಂತೆ ಆಗಿದ್ದೆ. ಅನಾವಶ್ಯಕವಾಗಿ ನೀವು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ. ಅನಾವಶ್ಯಕ ಏನಲ್ಲ ಡ್ಯಾಡಿ, ಅಗತ್ಯನೇ. ಶುಗರ್ ಅಷ್ಟೆಲ್ಲ ಡ್ರಾಪ್ ಆಗಿದೆ ಅಂದಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕು, ಶುಗರ್ ಟೆಸ್ಟ್ ಮಾಡಿಸ್ಬೇಕು. ಎಸ್, ಯು ರೈಟ್. ಇದೆಲ್ಲ ನನ್ನಿಂದನೇ ಆಯಿತು ಕಣೋ. ನಾನು ನಿನಗೆ ಆಫೀಸಿಗೆ ಬಾ ಅಂತ ಫೋನ್ ಮಾಡದೇ ಇದ್ದಿದ್ರೆ ನಿನ್ನ ಡ್ಯಾಡಿ ಜೊತೆನೇ ಇರ್ತಿದ್ದೆ.
ಪರಿಸ್ಥಿತಿ ಇಷ್ಟು ಕೈ ಮೀರ್ತಿರ್ಲಿಲ್ಲ. ಹೀಗಾಗತ್ತೆ ಅಂತ ನಿನಗಾದ್ರೂ ಎಲ್ಲಿ ಗೊತ್ತಿತ್ತು ಅಣ್ಣ? ಅರ್ಜೆಂಟಾಗಿ ಸಿಗ್ನೇಚರ್ ಬೇಕು ಅಂತ ಬಾ ಅಂದೆ. ಆಗಿರೋದ್ ಬಿಡಿ ಅಖಿಲ್, ಏನು ತೊಂದರೆ ಆಗದೆ ಮಾವ ಹುಷಾರಾಗಿ ಮನೆಗೆ ವಾಪಸ್ ಬಂದ್ರಲ್ವಾ, ಸಂತೋಷ ಆಯ್ತು. ಅತ್ತೆ, ಏನಮ್ಮ ಮಾವನ ಆರೋಗ್ಯ ಹೀಗಾಗಿದೆಯಲ್ಲ, ನಾಳೆ ಗಜಮಾಲೆ ಪೂಜೆನ ಪೋಸ್ಟ್ಪೋನ್ ಮಾಡೋಣವಾ? ಗಜಮಾಲ ಪೂಜೆ ಯಾಕೆ? ಏನಿಲ್ಲ ರೀ, ಯಾವ ವಿಘ್ನಗಳು ಇಲ್ಲದೆ ನಮ್ಮ ಅಖಿಲ್ ಮದ್ವೆ ನಡಿಬೇಕು ಅಂತ ನಾಳೆ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣ ಗಜಮಾಲೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಿಮ್ಗೆ ಹೀಗಾಯ್ತಲ್ಲ, ಆ ಕಾರ್ಯಕ್ರಮನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳ್ತಿದ್ದಾಳ ಐಶ್ವರ್ಯ. ನನಗೋಸ್ಕರ ಅದನ್ನ ಯಾಕಮ್ಮ ಪೋಸ್ಟ್ಪೋನ್ ಮಾಡಬೇಕು? ಅಂತ ಹರಕೆ ಪೂಜೆಗಳೆಲ್ಲ ಅನ್ಕೊಂಡಿದ್ದ ಟೈಮಲ್ಲಿ ಅನ್ಕೊಂಡ ಹಾಗೆ ಆಗ್ಬೇಕು. ಇಷ್ಟಕ್ಕೂ ನನ್ಗೆ ಏನಾಗಿದೆ ಅಂತ? ಶುಗರ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಹೇಳಿ. ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿ ಇದೆ. ಆ ದೇವರ ದಯೆಯಿಂದ ಗಂಡಾಂತರದಿಂದ ಪಾರಾದ್ವಿ. ಅಂದ್ಕೊಂಡ ಹಾಗೇನೆ ನಾಳೆ ಕಲ್ಯಾಣ ಗಜಮಾಲೆ ಕಾರ್ಯಕ್ರಮನ ಶ್ರದ್ಧೆಯಿಂದ ಎಲ್ರೂ ಮಾಡೋಣ. ಶುಭ ಮಸ್ತು. ಹೌದಾ? ಆನಂದ ಗಜಪತಿ ವರ್ಮಾ ಅವ್ರಿಗೆ ಇಷ್ಟು ದೊಡ್ಡ ಅಪಾಯ ಆಯ್ತಾ? ಹೌದಪ್ಪ. ಅಯ್ಯೋ, ನಾನು ಕೂಡ ಗೌರಮ್ಮ ಅವ್ರ ಜೊತೆ ಒಳಗಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ತಕ್ಷಣ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಾಗಿತ್ತು. ಅರ್ಜೆಂಟ್ ಕಾಲ್ ಬಂತು ಅಂತ ಮಾತಾಡೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿದೆ. ಸಿಗ್ನಲ್ ಸರಿಯಾಗಿ ಸಿಕ್ತಿರ್ಲಿಲ್ಲ ಅಂತ ಸ್ವಲ್ಪ ದೂರ ಹೋಗಿ ಮಾತಾಡ್ತಾ ಇದ್ದೆ. ಛೇ, ಹೋಗ್ಲಿ ಬಿಡಿ. ಹೇಗೂ ಅಖಿಲ್ ಬಂದು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಲ್ಲ. ಆನಂದ ವರ್ಮ ಅವರು ಸೇಫ್ ಆಗಿದಾರಲ್ಲ, ಅಷ್ಟು ಸಾಕು. ತಗೊಳ್ಳಿ ಟ್ಯಾಬ್ಲೆಟ್. ಏನ್ರಿ, ನಾನೊಂದು ಮಾತು ಹೇಳ್ತೀನಿ, ನೀವು ಅದನ್ನ ಕೇಳ್ಬೇಕಷ್ಟೆ. ನಿನ್ ಮಾತು ನಾನು ಯಾವತ್ತು ಕೇಳಿಲ್ಲ ವಸಂತ. ಯಾವಾಗ್ಲೂ ಕೇಳ್ತೀರಾ, ಆಗ ಕೇಳಲ್ಲ. ಅದೇನು ವಸಂತ ಹಾಗೆ ಹೇಳ್ಬಿಟ್ಟೆ? ನಾನು ಯಾವಾಗ ಹಾಗೆ ಮಾಡಿದೆ? ಇವತ್ ಮಾಡಿದ್ರಿ. ಏನ್ ಮಾಡಿದೆ? ಇನ್ನೇನ್ ಮಾಡ್ಬೇಕು? ನೀವೊಬ್ರೇ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ದೆ, ಡ್ರೈವ್ ಮಾಡಬೇಡಿ ಅಂತಾನೂ ಹೇಳಿದ್ದೆ, ಕಾರಲ್ಲಿ ಗ್ಲೂಕೋಸ್ ಬಾಟಲ್ ಇಟ್ಕೊಳ್ಳಿ ಅಂತಾನೂ ಅಂದಿದ್ದೆ. ಇಷ್ಟೆಲ್ಲ ಹೇಳಿದ್ರು, ಯಾವ್ದಾದ್ರೂ ಒಂದ್ ಮಾತಾದ್ರೂ ಕೇಳಿದ್ರಾ? ನೋ 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 ನೋ, ದಿಸ್ ಇಸ್ ಟೂ ಮಚ್. ಮೊದ್ಲಿಂದಲೂ ನೀನ್ ಹೇಳ್ದಾಗೆ ಕೇಳ್ತಿದ್ದೀನಲ್ಲ. ನಾನೊಬ್ನೇ ಹೋಗ್ಲಿಲ್ಲ, ನನ್ ಜೊತೆ ಅಖಿಲ್ನೂ ಕರ್ಕೊಂಡು ಹೋಗಿದ್ದೆ. ಸಡನ್ ಆಗಿ ಅವನು ಆಫೀಸ್ಗೆ ಹೋಗ್ಬೇಕಾದ್ರಿಂದ ನಾನೊಬ್ನೇ ಹೋಗ್ಬೇಕಾಗಿತ್ತು. ನಾನೊಬ್ನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದೆ ಅಷ್ಟೇ. ಮತ್ತೆ ಕಾರಲ್ಲಿ ಗ್ಲೂಕೋಸ್ ಬಾಟಲ್ ಯಾಕಿರ್ಲಿಲ್ಲ? ಅದು ಬೇಕಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅದಕ್ಕೆ ಇಟ್ಕೊಂಡಿರ್ಲಿಲ್ಲ. ಅಗತ್ಯ ಬಿದ್ದಾಗ ಹೆಂಡತಿ ಮಾತು ಜ್ಞಾಪಕಕ್ಕೆ ಬಂತು. ಇನ್ಯಾವತ್ತೂ ಹಾಗೆ ಮಾಡಲ್ಲ. ಹೊರಗಡೆ ಹೋಗೋವಾಗ ತಪ್ಪದೆ ನಾನು ಗ್ಲೂಕೋಸ್ ವಾಟರ್ ತಗೊಂಡು ಹೋಗ್ತೀನಿ, ಸರಿನಾ? ಏನು ಬೇಕಾಗಿಲ್ಲ ಬಿಡಿ, ನೀವೇನ್ ತಗೊಂಡು ಹೋಗೋದು ಬೇಡ. ಅದ್ಯಾಕೆ? ಯಾಕೆ ಅಂದ್ರೆ ನಾನ್ ನಿಮ್ಮನ್ನ ಹೊರಗಡೆನೆ ಕಳ್ಸಲ್ಲ. ಹಾಗಂದ್ರೆ ನಾನು ಹೊರಗಡೆ ಹೋಗ್ತಿದ್ರೆ ಹೇಗೆ? ಆಫೀಸ್ಗೆ ಹೋಗ್ಬೇಕಲ್ಲ. ಏನ್ ಆಫೀಸಿಗೆ ಹೋಗೋದು? ಆಫೀಸ್ ಕೆಲ್ಸನ ಮಕ್ಕಳು ನೋಡ್ಕೋತಾರೆ. ನೀವು ಹಾಯಾಗಿ ಮನೇಲೇ ಇದ್ದು ರೆಸ್ಟ್ ತಗೊಳ್ಳಿ. ಅಂದ್ರೆ ನಾನು ಮನೇಲೇ ಇರ್ಬೇಕಾ? ಹೌದು, ಮನೇಲೇ ಇರ್ಬೇಕು. ಇನ್ಮುಂದೆ ಮನೆ ಬಿಟ್ಟು ಹೋಗೋ ಹಾಗೆ ಇಲ್ಲ. ಓಹೋ, ಅರ್ಥ ಆಯ್ತು ಅರ್ಥ ಆಯ್ತು. ನಿನ್ ಸೆರಗಲ್ ನನ್ ಕಟ್ ಹಾಕೊಳ್ಳೋಕೆ ಪ್ಲಾನ್ ಮಾಡಿ ಹೀಗ್ ಮಾತಾಡ್ತಿದ್ಯಾ, ಹೌದಾ? ನನ್ ಗಂಡ ನನ್ ಇಷ್ಟ.
ನೀವ್ ಮಾತ್ರ ಮನೇಲೇ ಇರ್ಬೇಕು ಅಷ್ಟೇ. ಅಪ್ಪಣೆ. ರಾಣಿ ಆಜ್ಞೆ ಮಾಡಿದಿನ ಇಲ್ಲ ಅಂತ ಹೇಳೋಕೆ ರಾಜನಿಗೂ ಅಧಿಕಾರ ಇಲ್ವಲ್ಲ. ಅರೆ ಅಖಿಲ್, ಹಾ ಮಮ್ಮಿ. ಬಾ. ಏನಖಿಲ್? ಯಾಕೋ ಹಾಗೆ ಹೋಗ್ತಿದ್ದೆ? ಏನಿಲ್ಲ ಮಮ್ಮಿ, ಡ್ಯಾಡಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಕುಂಕುಮಭರಣಿ. ನಾಳೆ ದೇವರಿಗೆ ಗಜಮಾಲೆ ಅರ್ಪಣೆ ಮಾಡಿ ಈ ಕುಂಕುಮ ಭರಣಿ ಕೂಡ ಆ ದೇವ್ರ ಪಾದಗಳ ಮೇಲಿಟ್ಟು ಇದ್ರಲ್ಲಿರೋ ಕುಂಕುಮನ ನಮ್ಮ ಮನೆಗೆ ಬರೋ ಸೊಸೆಗೆ ಹಣೆಗಿಟ್ಕೋಬೇಕು ಅಂತ ಹೇಳು. ಈ ಕುಂಕುಮ ಭರಣಿ ಲಗ್ನ ಪತ್ರಿಕೆ ಅಷ್ಟೇ ಶುಭ ಅಂತ ನಮ್ಮತ್ತೆ ನಂಗೆ ಹೇಳಿದ್ರು. ನಾನು ನಿಂಗೆ ಹೇಳ್ತಿದ್ದೀನಿ. ಹುಷಾರು. ಆ ಸ್ವಾಮಿ ಸನ್ನಿಧಿಲೇ ಈ ಕುಂಕುಮ ಇಟ್ಕೋಬೇಕು ಅಂತ ನಮ್ಮ ಮನೆಗೆ ಬರ್ತಿರೋ ಸೊಸೆಗೆ ಹೇಳ್ತೀನಿ. ಇಲ್ಲೇ ನಿಲ್ಲಿಸಿ. ದುಡ್ಡು ಸ್ವಾಮಿಗೆ ಶಯನ ಸೇವೆ ಮಾಡ್ತಾ ಬರೋದು ಪದ್ಧತಿಯಾಗಿ ನಡೀತಾ ಇದೆ. ಆ ಕುಟುಂಬಕ್ಕೆ ಸೇರಿರುವ ವ್ಯಕ್ತಿ ಪ್ರಮುಖ ಗಾಯಕರಾದ ಶ್ರೀಮಾನ್ ಸಾಯಿ ಕಿರಣ್ ಅವರು ಇವತ್ತು ಶಯನ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಸ್ವಾಮಿಗೆ ಹೀಗೆ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ? ಅವರ ಶಯನ ಸೇವೆ ಕಾರ್ಯಕ್ರಮ ಪೂರ್ತಿ ಆದಮೇಲೆ ಒಬ್ಬರದು ಕಲ್ಯಾಣ ಗಜಮಾಲ ಸಮರ್ಪಣಾ ಕಾರ್ಯ ನಮಸ್ಕಾರನಪ್ಪ. ನಮಸ್ಕಾರ. ಓಂ ಸಹಸ್ರಶೀರ್ಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವದೋ ವೃತ್ವಾ ಅತ್ಯಧಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನೋ ಯದನ್ನೇನಾತಿರೋಹತಿ ಏತಾವಾನಸ್ಯ ನಮಸ್ಕಾರ. ನಮಸ್ಕಾರ.
ಪವಿತ್ರವಾದ್ದು ತುಂಬ ಮುಖ್ಯವಾಗಿರೋ ದಿನ ಅಲ್ವಾ ಸ್ವಾಮಿ? ಎಷ್ಟೋ ತಲೆಮಾರುಗಳಿಂದ ಈ ದಿನ ನಮ್ಮ ಕುಟುಂಬದವರು ಸ್ವಾಮಿಗೆ ಶಯನ ಸೇವೆ ಮಾಡೋದು ನಮ್ಮ ಪದ್ಧತಿ. ಆ ಪದ್ಧತಿನ ನಿಲ್ಲಿಸೋದಕ್ಕೆ ಇಷ್ಟ ಇಲ್ಲದೆ ಸ್ವಾಮಿಗೆ ಸೇವೆ ಮಾಡೋಕೆ ಅಂತ ಬಂದಿದ್ದೀನಿ. ಶಯನ ಸೇವೆಗೆ ಏರ್ಪಾಡು ಮಾಡಿ. ಹಾಗೆ ಆಗಿ ಅಪವಿತ್ರ ಅಪವಿತ್ರ ಸರ್ವಾವಸ್ಥಾಂಗತೋಪಿ ವ ಯಸ್ಪರೇತ್ ಪುಂಡರೀಕಾಕ್ಷಸಭಾಭ್ಯಾಂತರ ಶುಚಿಃ ಕಲ್ಯಾಣಾದ್ವರಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಓಂ ಕಲ್ಯಾಣನಿಧಿಯೇ 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 ನಮೋ ನಮಃ. ನೋಡಪ್ಪ, ಈಗ ಸ್ವಾಮಿಗೆ ಶಯನ ಸೇವೆ ಗೀತೆನ ಶುರು ಮಾಡಪ್ಪ. ಆಗಲಿ ಸ್ವಾಮಿ.
ನಾನ್ ನಿಮ್ಮನ್ನ ಹೊರಗಡೆನೆ ಕಳ್ಸಲ್ಲ. ಹೊರಗಡೆ ಹೋಗೋವಾಗ ತಪ್ಪದೆ ನಾನು ಗ್ಲೂಕೋಸ್ ವಾಟರ್ ತಗೊಂಡು ಹೋಗ್ತೀನಿ, ಸರಿನಾ? ನಿನ್ ಸೆರಗಲ್ ನನ್ ಕಟ್ಟಾಕೊಳ್ಳೋಕೆ ಪ್ಲಾನ್ ಮಾಡಿ ಹೀಗ್ ಮಾತಾಡ್ತಿದ್ಯಾ. ನನ್ ಗಂಡ ನನ್ ಇಷ್ಟ, ನೀವ್ ಮಾತ್ರ ಮನೇಲೇ ಇರ್ಬೇಕು ಅಷ್ಟೇ. ಡ್ಯಾಡಿ ಅಂದರೆ ಮಮ್ಮಿ ಎಷ್ಟು ಪ್ರೀತಿ. ಡ್ಯಾಡಿನ ಮಮ್ಮಿ ಪ್ರೀತಿಸೋ ಹಾಗೆ ನನ್ನ ಮದುವೆ ಆಗೋ ಹುಡುಗಿನೂ ನನ್ನ ಪ್ರೀತಿಸ್ಬೇಕು. ಈ ಧ್ವನಿ ಎಲ್ಲೋ ಕೇಳಿದ ಹಾಗಿದೆಯಲ್ಲ. ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಹಾಡು. ಥೇಟ್ ರೂಪಾರಾಣಿ ಹಾಗೆ ಹಾಡ್ತಿದ್ಯಾ ಗೊತ್ತಾ? ಹಾಡು. ನಾನು ರೂಪಾರಾಣಿ ಹಾಗೆ ಹಾಡೋದಂದ್ರೆ ಏನು? ನನಗೆ ನಿಜವಾಗ್ಲೂ ಸಂಗೀತನೇ ಬರಲ್ಲ. ಈ ಮೊದಲು ನೀವು ಹಾಡಿರೋ ಹಾಡು ನೆನಪಾಗಿ ಏನೋ ಅಪಸ್ವರದಲ್ಲಿ ಹಾಡ್ತಿದ್ದೆ ಅಷ್ಟೇ. ನನ್ನ ಧ್ವನಿಗೂ ರೂಪಾರಾಣಿ ಧ್ವನಿಗೂ ಎಲ್ಲೋ ಸ್ವಲ್ಪ ಹೋಲಿಕೆ ಇರಬೇಕು. ಅದಕ್ಕೆ ನೀವು ಹಾಗೆ ಅನ್ಕೊಂಡಿರ್ಬೇಕು. ಮನುಷ್ಯರನ್ನ ಹೋಲೋ ಮನುಷ್ಯರಿದ್ದ ಹಾಗೆ ಧ್ವನಿ ಹೋಲೋ ಧ್ವನಿ ಇರಲ್ಲಮ್ಮ. ಒಂದು ವೇಳೆ ಇದ್ರೂ ತುಂಬ ಹತ್ರದಲ್ಲಿರಬಹುದು. ಬಾಲು ಸರ್ ಧ್ವನಿ ಹತ್ರದಲ್ಲಿ ಹಾಡೋರು ತುಂಬ ಜನ ಇದ್ದಾರೆ. ಆದರೆ ಯಾವುದೋ ಒಂದು ಸ್ವರದಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಬಾಲು ಸರ್ ಧ್ವನಿ ಅಲ್ಲ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಆದರೆ ನಿನ್ನ ಧ್ವನಿಯಲ್ಲಿರೋ ಸಪ್ತ ಸ್ವರದ ಪ್ರತಿ ಸ್ವರನೂ ಥೇಟ್ ರೂಪಾರಾಣಿ ಧ್ವನಿಯಲ್ಲಿ ಕೇಳೋ ಸ್ವರದ ಹಾಗೇ ಇದೆ. ಸಂಗೀತ ಕಲಿದೇನೆ ಅಷ್ಟು ಶ್ರುತಿಬದ್ಧವಾಗಿ ಅಷ್ಟು ಅದ್ಭುತವಾಗಿ ಹಾಡ್ತಾ ಇದೀಯಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ನಿನ್ನ ಭಯ ಟೆನ್ಷನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ನೀನು ಯಾವುದೋ ನಿಜನ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಭಗವಂತನ ಸನ್ನಿಧಿಲಿರೋವಾಗ ಸುಳ್ಳು ಹೇಳಬಾರ್ದು. ಭಗವಂತನ ಮೇಲೆ ಪ್ರಮಾಣ ಮಾಡಿ ನನಗೆ ನಿಜ ಹೇಳು. ಹೇಳ್ತೀನಿ ಸರ್, ನಿಜ ಹೇಳ್ತೀನಿ. ನಾನು ಗೌರಮ್ನವ್ರ ಹತ್ರ ಸಾಲ ಮಾಡಿದ್ದೀನಿ. ಇದು ಸರ್ ನಮ್ಮ ಪರಿಸ್ಥಿತಿ. ನನ್ನ ಕುಟುಂಬನ ಉಳಿಸ್ಕೊಳ್ಳೋದಿಕ್ಕೆ ಅಂತ ಮಾಡಿರೋ ಸಾಲ ತೀರ್ಸೋದಿಕ್ಕೆ ಅಂತ ನಾನು ಹೀಗೆ ಹಾಡ್ಬೇಕಾಗಿ ಬಂತು. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಮನೆಯವರು ನೊಂದ್ಕೋತಾರೆ ಸರ್. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನನಗೆ
ಮಾತು ಕೊಡಿ ಸರ್. ಭಯ ಪಡಬೇಡಮ್ಮ. ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಅಂತ ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ಆದರೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ಮಾತ್ರ ಒಬ್ಬ ಗಾಯಕನಾಗಿ ನನಗೆ ತುಂಬ ನೋವಾಗ್ತಿದೆ ಅಮ್ಮ. ಯಾವ ಕಲಾವಿದ ಆದರೂ ತನ್ನ ಕಲೆಯಿಂದ ತನಗೆ ಹೆಸರು ಪ್ರಸಿದ್ಧಿ ಬರಬೇಕು ಅಂತ ಆಸೆ ಪಡ್ತಾನೆ. ಆದರೆ ನೀನು ನಿನ್ನ ಕಲೆಯಿಂದ ಬೇರೆ ಯಾರಿಗೋ ಹೆಸರು ಪ್ರಸಿದ್ಧಿ ದುಡ್ಡು ತಂದು ಕೊಡ್ತಾ ಇದೀಯ. ಆ ಭಗವಂತನ ದಯೆಯಿಂದ ನಿನ್ನ ಹೆಸರಿಂದಾನೇ ನಿನ್ನ ಧ್ವನಿ ಕೇಳೋ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಶುಭಂ. ಆಗುತ್ತೆ, ಖಂಡಿತ ಆಗುತ್ತೆ. ಬರ್ತೀನಮ್ಮ. ತಗೋ. ಅಲ್ಲಿ ಶಯನ ಸೇವೆ ಕಾರ್ಯಕ್ರಮ ಮುಗೀತು ಅನ್ಸುತ್ತೆ. ಗಜಮಾಲೆ ಸೇವೆಗೆ ಸಮಯ ಹತ್ರ ಬರ್ತಿದೆ. ಸಮಯಕ್ಕೆ ಸರಿಯಾಗಿ ಗಜಮಾಲೆ ಪೂರ್ತಿ ಆಗತ್ತಾ? ಆಗ್ಲೇಬೇಕು. ಇಲ್ದೆ ಹೋದ್ರೆ ದೊಡ್ಡೋರ್ ಮುಂದೆ ಮರ್ಯಾದೆ ಹೋಗುತ್ತೆ. ಬರೀ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ನಾವು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಆಮೇಲೆ ಕೆಲ್ಸಕ್ಕೂ ಕರೆಯೋದಿಲ್ಲ ಅವರು. ಹೌದು. ಮಾಡಿ ಬರ್ತೀನಿ. ಈಗಾಗಲೇ ತಡ ಆಗಿದೆಯಮ್ಮ. ಮತ್ತೆ ಸುಪ್ರಭಾತ ಸೇವೆಗೆ ಹೇಳ್ಬೇಕಲ್ಲ, ನಿದ್ರೆ ಸಾಕಾಗಲ್ಲ. ನಿದ್ರೆಲಿ ಏನಿದೆ ಅಪ್ಪ, ದಿನ ಮಾಡೋದೆ. ಹೀಗೆ ಸ್ವಾಮಿ ಪಾದಕ್ಕೆ ಸೇವೆ ಮಾಡೋ ಭಾಗ್ಯ ದಿನ ಬರಲ್ವಲ್ಲ. ತುಂಬ ಚೆನ್ನಾಗಿ ಹೇಳಿದ್ಯಮ್ಮ. ಕೃಷ್ಣ ತುಳಸಿ ಪ್ರಸಾದದಿಂದ ಹುಟ್ಟಿದವಳಲ್ವಾ, ಅದಕ್ಕೆ ಆ ರೀತಿ ಆಲೋಚನೆ ಮಾಡ್ತೀಯ. ಬಾ ಗೋವಿಂದ. ನೀನು ಸಹಾಯ ಮಾಡದೆ ಹೋಗಿದ್ರೆ ಸಮಯಕ್ಕೆ ಸರಿಯಾಗಿ ಗಜಮಾಲೆ ಪೂರ್ತಿ ಆಗ್ತಿರ್ಲಿಲ್ಲಮ್ಮ. ನಮ್ ಜೊತೆ ನೀನು ಕಷ್ಟಪಟ್ಟು ಗಜಮಾಲೆ ಮಾಡಿದ್ಯಮ್ಮ. ಇವಾಗ್ಲೇ ಹೋಗಿ ಕಲ್ಯಾಣಿಲ್ ಸ್ನಾನ ಮಾಡ್ಕೊಂಡು ಸ್ವಲ್ಪ ತುಳಸಿ ದಳ ತಂದು ಆ ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಮ್ಮ. ಆ ಆದಿನಾರಾಯಣ ಮೂರ್ತಿ ಆಗಿರೋ ಗಂಡ ಸಿಗ್ತಾನೆ. ಸರಿ ಅಕ್ಕ. ಕಲ್ಯಾಣಿ ಎಲ್ಲಿದೆ? ಮುಂದೆನೇ ಇದೆ ನೋಡಮ್ಮ.